ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜೆಡಿಎಸ್ ಕೋಟೆಯಲ್ಲಿ ಡಿಕೆ ಬ್ರದರ್ಸ್ ಮೈಂಡ್ ಗೇಮ್. ದಳಪತಿಗೆ ರಾಮನಗರ ಜಿಲ್ಲೆಯಿಂದಾನೇ ಗೇಟ್ ಪಾಸ್. ಮನೆ ಮಕ್ಕಳು ವರ್ಸಸ್ ಹೊರಗಿನವರೆಂಬ ಅಸ್ತ್ರ ಪ್ರಯೋಗಿಸಿ ಸಕ್ಸಸ್. ಸಿಪಿ ಯೋಗೇಶ್ವರ್ ಗೆಲುವಿನ ಬೆನ್ನಲ್ಲೇ ಹರಕೆ ತೀರಿಸಿದ ಪತ್ನಿ. ಮದ್ದೂರಿನ ಹೊಳೆ ಆಂಜನೇಯ ದೇಗುಲಕ್ಕೆ ಭೇಟಿ. ದೀಪ ಹಚ್ಚಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶೀಲಾ ಯೋಗೇಶ್ವರ್. ನಿಖಿಲ್ ಕುಮಾರಸ್ವಾಮಿಗೆ ರಕ್ತದಲ್ಲಿ ಪತ್ರ ಬರೆದ ಕಡೂರು ಮೂಲದ ಕಾರ್ಯಕರ್ತ. ನೀವು ಸೋತಿರಬಹುದು, ಜನರ ಮನಸ್ಸಲ್ಲಿದ್ದೀರಾ. ನಿಮ್ಮ ಜೊತೆ ನಾವಿದ್ದೇವೆ, ಧೈರ್ಯವಾಗಿರಿ ಎಂದು ಹರ್ಷಿತ್ ಪತ್ರ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಹಿಂದೆ ಜಮೀರ್ ಪಾತ್ರ. ಸಮುದಾಯದ ಮತಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಯಿತು ಸಂಘಟನಾ ಸೂತ್ರ. ಹಸ್ತಪಡಿಯಲ್ಲಿ ಹೆಚ್ಚಾಯಿತು ಸಿದ್ದು ಆಪ್ತನ ವರ್ಚಸ್ಸು. ಚೊಚ್ಚಲ ಹಿಂದ ಪ್ರಯೋಗದಲ್ಲೇ ಸಕ್ಸಸ್ ಆದ ಕಾಂಗ್ರೆಸ್. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದ ಸತೀಶ್ ಜಾರಕಿಹೊಳಿ. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಇದೇ ಅಸ್ತ್ರ ಪ್ರಯೋಗಿಸೋಕೆ ಸಿದ್ಧತೆ. ಬೈ ಎಲೆಕ್ಷನ್ ಭರ್ಜರಿ ಗೆಲುವಿನ ಬೆನ್ನಲ್ಲೇ ದಳಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಡಿಸೆಂಬರ್ 5ರಂದು ಹಾಸನದಲ್ಲಿ ಸಮಾವೇಶ ನಡೆಸೋಕೆ ಕಾಂಗ್ರೆಸ್ ಸಿದ್ಧತೆ. 5 ಜಿಲ್ಲೆಗಳನ್ನ ಸೇರಿಸಿ ಸಮಾವೇಶ ಮಾಡೋಕೆ ಚಿಂತನೆ. ಬೈ ಎಲೆಕ್ಷನ್ ಗೆಲುವಿನ ಬೆನ್ನಲ್ಲೇ ಕೆಪಿಸಿಸಿ ಗಾದಿಗೆ ಪೈಪೋಟಿ. ಅಧ್ಯಕ್ಷ ಸ್ಥಾನದ ಮೇಲೆ ಕಾಂಗ್ರೆಸ್ ಸಚಿವರ ಕಣ್ಣು. ಅಧ್ಯಕ್ಷರಾದ್ರೆ ಹೆಚ್ಚಿನ ಸ್ಥಾನಮಾನದ ಲೆಕ್ಕಾಚಾರ. ದರ್ಶನ್ ಬಾಡಿಗಾರ್ಡ್ನಿಂದ ಸಾಕ್ಷಿ ನಾಶಕ್ಕೆ ಹುನ್ನಾರ. ರೇಣುಕಾಸ್ವಾಮಿ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎನ್ಸಿಆರ್. ನಾಗೇಶ್ ಕೈಯಿಂದ ಮುಚ್ಚಳಿಕೆ ಬರೆಸಿಕೊಂಡ ಪೊಲೀಸ್. ಹಳೆ ಲವರ್ ಮೀಟ್ ಮಾಡೋಕೆ ಬಂದವನಿಗೆ ಶಾಕ್. ಪ್ರಿಯಕರನೊಂದಿಗೆ ಸೇರಿ ಮಾಜಿ ಪ್ರಿಯಕರನನ್ನ ಟ್ರ್ಯಾಪ್ ಮಾಡಿ ಕಿಡ್ನಾಪ್. ಕೋರಮಂಗಲ ಪೊಲೀಸರು ಪ್ರಕರಣ ಭೇದಿಸಿದ್ದೇ ಇಂಟ್ರೆಸ್ಟಿಂಗ್. ಬೆಳಗಾವಿಯಲ್ಲಿ ಉದ್ಯಮಿ ಕಾರು ರಾಬರಿ ಕೇಸ್ಗೆ ಟ್ವಿಸ್ಟ್. ನಕಲಿ ಗನ್ ತೋರಿಸಿ 1.17 ಕೋಟಿ ಹಣವಿದ್ದ ಕಾರು ಕದ್ದಿದ್ದ ಕಳ್ಳರು. ಗೋಲ್ಡ್ ಸ್ಮಗ್ಲಿಂಗ್ ಆಗಿ ಕಾರು ಮಾಡಿಫೈ ಮಾಡಿದ್ದ ಉದ್ಯಮಿ. ಮಾಜಿ ಚಾಲಕನ ಮಾಹಿತಿ ಆಧರಿಸಿ ದರೋಡೆಗೆ ಸ್ಕೆಚ್ ಹಾಕಿದ್ದ ಆರೋಪಿಗಳು. ಫೋನ್ ಪೇನಲ್ಲಿ ಲಂಚ ಪಡೆದ ಅಧಿಕಾರಿಗಳು ಲಾಕ್. ಮೈಸೂರಿನ 3 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು. 50,000ಕ್ಕೆ ಬೇಡಿಕೆ. ಫೋನ್ ಪೇನಲ್ಲಿ 5,000 ಲಂಚ ಸ್ವೀಕರಿಸಿ ಸಿಕ್ಕಿಬಿದ್ದ ಆಫೀಸರ್ಸ್. 6 ತಿಂಗಳಿನಿಂದ ನಿಂತಲ್ಲೇ ನಿಂತಿದ್ದ ಬೈಕ್ಗೆ ಬಿತ್ತು ಫೈನ್. ಟ್ರಾಫಿಕ್ ಪೊಲೀಸರ ನೋಟಿಸ್ ನೋಡಿ ಮಾಲೀಕರೇ ಶಾಕ್. ಬೈಕ್ ನಂಬರ್ ನಕಲಿಯಾಗಿರುವುದು ಪತ್ತೆ. ಫೋಟೋಗಳ ಸಮೇತ ಯಲಹಂಕ ಸಂಚಾರಿ ಠಾಣೆಗೆ ದೂರು. ನಕ್ಸಲ್ ವಿಕ್ರಮ್ ಗೌಡ ಹತ್ಯೆಯಾದ ಸ್ಥಳದಲ್ಲೀಗ ಸಂಪೂರ್ಣ ನೀರವ ಮೌನ. ಪೀತಪೈಲು ತುತ್ತ ತುದಿಯಲ್ಲಿರೋ 3 ಮನೆಗಳು ಖಾಲಿ ಖಾಲಿ. ಜಯಂತ್ ಗೌಡ ಮನೆಯ ಆವರಣದಲ್ಲಿ ಎಲ್ಲಿ ನೋಡಿದ್ರು ಬುಲೆಟ್ ಕುರುಹು. ದರ ನಿಗದಿಯಾಗದೇ ಇದ್ರೂ ಕಬ್ಬು ನುರಿಸ್ತಾ ಇರುವುದಕ್ಕೆ ವಿರೋಧ. ಕಲಬುರಗಿಯ ಕೆಪಿಆರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರ ಆಕ್ರೋಶ. ರೇಟ್ ಫಿಕ್ಸ್ ಆಗೋವರೆಗೂ ಕಬ್ಬು ನುರಿಸದಂತೆ ರೈತರ ಆಗ್ರಹ. ಚಿಕ್ಕಮಗಳೂರಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಲಾರಿ ನಡುವೆ ಡಿಕ್ಕಿ. ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ. ಗಾಯಾಳುಗಳು ಕಳಸ ಆಸ್ಪತ್ರೆಗೆ ಶಿಫ್ಟ್. ಹಣ್ಣು ಮಾರಾಟ ಮಾಡುವ ಕುಟುಂಬದ ಬಿಪಿಎಲ್ ಕಾರ್ಡ್ಗೂ ಕನ್ನ. ರೇಷನ್ ಕಾರ್ಡ್ ರದ್ದಾಗಿದ್ದಕ್ಕೆ ಫಲಾನುಭವಿಗಳ ಗೋಳಾಟ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಫಲಾನುಭವಿಗಳ ಪರದಾಟ. ಇನ್ಸ್ಟಾದಲ್ಲಿ 56 ಲಕ್ಷ ಹಿಂಬಾಲಕರಿದ್ರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹೀನಾಯ ಸೋಲು. ಕೆ
ಕೇವಲ 153 ವೋಟ್ ಪಡೆದ ನಟ ಇಜಾಜ್ ಖಾನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟರ್ ಬಗ್ಗೆ ಭಾರೀ ಟ್ರೋಲು. ತಮಿಳುನಾಡಿನಲ್ಲಿ ಖತರ್ನಾಕ್ ಕದೀಮನ ಕೈಚಳಕ. ಮೆಡಿಕಲ್ ಶಾಪ್ಗೆ ಬಂದು ಸರಗಳ್ಳತನ ಮಾಡೋಕೆ ವಿಫಲ ಯತ್ನ. ಮಹಿಳೆ ಕತ್ತಲ್ಲಿದ್ದ ಚೈನ್ ಕೀಳೋಕೆ ಯತ್ನಿಸಿ ಕಳ್ಳ ಎಸ್ಕೇಪ್. ತಮಿಳು ನಟ ಶಿವಕಾರ್ತಿಕೇಯನ್ ನಟನೆಯ ಅಮರನ್ ಭಾರೀ ಸಂಚಲನ. ರಿಲೀಸ್ ಆದ 20 ದಿನದಲ್ಲಿ 200 ಕೋಟಿ ಕ್ಲಬ್ ಸೇರಿದ ಚಿತ್ರ. ರಿಯಲ್ ಹೀರೋ ಮೇಜರ್ ಮುಕುಂದ್ ಲೈಫ್ ಸ್ಟೋರಿಗೆ ಜನ ಫಿದಾ. ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಹತ್ವದ ದಿನ. ಆಟಗಾರರ ಖರೀದಿಗೆ ನಡೆಯಲಿದೆ ಬಿಗ್ ಆಕ್ಷನ್. ಯಾರಾಗ್ತಾರೆ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಎಂಬ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.